ಬಸ್ನಲ್ಲಿ ಬಂದು ಅವರ ಚುನಾವಣಾ ಪ್ರಚಾರ ಮಾಡಿ ಅವರು MLA ಇದ್ದಾಗ ಬಂದಿದ್ರು ಅನ್ನೋದನ್ನ ಅವರು ನೆನೆಸ್ಕೊಳ್ತಾ ಇದ್ದಾರೆ. ನನಗೆ ಅವರ ಸರಳತೆ ಆ ರೀತಿ ಇತ್ತು. ಅವರು ಒಂದು ದೊಡ್ಡ ಕುಟುಂಬದವರೇ. ಬೆಂಗಳೂರು ನಗರದಲ್ಲಿ ಅವ್ರ ಕುಟುಂಬ, ಅವರ ಮಂತನ ಕೂಡ ಬಹಳ ದೊಡ್ಡದೆ, ಸಣ್ಣ ಕುಟುಂಬ ಏನಲ್ಲ. ಅವರ ಬಹಳ ದೊಡ್ಡ ಅಭಿಮಾನಿ ಬಳಗ ಇದೆ. ಬಿಜೆಪಿ ಮತ್ತು ಯಡಿಯೂರಪ್ಪನವರು ಅವ್ರನ್ನ ಬಹಳ ಹತ್ತಿರದಿಂದ ಎಲ್ಲ ತೀರ್ಪುಗಳಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದು ನಾನು ಗಮನಿಸಿದ್ದೇನೆ. ನಮ್ಮ ಹತ್ರ ಅನೇಕ ವಿಚಾರಗಳನ್ನು ಕೂಡ ಅವರು ಚರ್ಚೆ ಮಾಡ್ತಾ ಇದ್ರು. ನನ್ನ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಅವರು ಭಾಗವಹಿಸಬೇಕು ಅಂತ ಬಹಳ ಮನಸ್ಸಿನಲ್ಲಿ ಆತಂಕ ಇತ್ತು. ನನ್ನ ವೀಲ್ ಚೇರಲ್ಲಾದ್ರೂ ಕರ್ಕೊಂಡು ಹೋಗರು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ನೆಂಟರುಗಳಿಗೆಲ್ಲ ಕೇಳಿದರು. ನಾನು 2 ದಿನದಿಂದ ಅವನ್ನ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಆದರೆ ವಿಧಿ ಯಾರ್ದು ಅಲ್ಲ. ಸೊ ಕೊನೆ ದಿನಗಳಲ್ಲಿ ಅವ್ರ ಹತ್ರ ಮಾತಾಡಬೇಕು ಅಂತ ನನಗೆ ಭಾಳ ಆಸೆ, ತವಕ ಎಲ್ಲ ಇತ್ತು. ಅದಾಗಲಿಲ್ಲ. ಇವತ್ತು ನಾನು ಅವರ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಭೇಟಿ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾನು ಇದ್ದಿದ್ದೇನೆ. ದೊಡ್ಡ ಕುಟುಂಬ ಅವತ್ತು, ದೊಡ್ಡ ಅಭಿಮಾನಿ ಬಳಗ. ಯಾವುದೇ ಪಕ್ಷದಲ್ಲಿ ನಿಷ್ಠುರವಾಗಿ, ನೇರವಾಗಿ, ನೀತಿ ಮೇಲೆ, ಸಿದ್ಧಾಂತದ ಬಗ್ಗೆ ರಾಜಕಾರಣ ಮಾಡ್ತಿದ್ದವರು. ಯಾರನ್ನೂ ಕೂಡ ವೈಯಕ್ತಿಕವಾಗಿ ದೇಶ ದ್ವೇಷ ಗಮನದಲ್ಲಿ ಇಟ್ಕೊಳ್ಳದೆ ಯಾರನ್ನೂ ಕೂಡ ಏನು ಅವರ ಮನಸ್ಸಿಗೆ ಬರ್ತದೆ ಸಮಾಜದ ಹಿತಕ್ಕೆ ಮಾತಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಅವರು ವಿಧಾನ ಪರಿಷತ್ನಲ್ಲಿ ಪ್ರತಿಯೊಂದು ಭಾಷಣಗಳು ಕೂಡ ನಮ್ಮ ಯುವ ಪೀಳಿಗೆಗೆ ಒಂದು ದೊಡ್ಡ ಮಾರ್ಗದರ್ಶನ. ಅವರು ಅವರ ಚೌಕಟ್ಟು ಬಿಟ್ಟು ಎಲ್ಲೂ ಕೂಡ ಯಾವ ಮಾತು ಕೂಡ ಎಲ್ಲೂ ಆಡ್ತಿರ್ಲಿಲ್ಲ. ಅಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಇವತ್ತು ನಮ್ಮ ಜೊತೆ ಇಲ್ಲ. ಸರ್ಕಾರ ಅವ್ರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ಭಾಳ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಸೊ ದೇವರು ಅವರ